ಎಲ್ರಿಗೂ ನಮಸ್ಕಾರ. ಇದು ಶಾಂತಪ್ಪ ಜಡಮ್ನವರ್. ಗೆಳೆಯರೆ, ಬಹಳಷ್ಟು ಸಂದರ್ಭಗಳಲ್ಲಿ ನಮಗೆ ಯಾವುದು ಎಕ್ಸಾಮ್ಸ್ಗೆ ಬೇಕು, ಯಾವ ಸಬ್ಜೆಕ್ಟ್ ಎಕ್ಸಾಮ್ಸ್ಗೆ ಬೇಕು, ಯಾವ ಸಂಸ್ಥೆ ಚೆನ್ನಾಗಿದೆ ಏನು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿ ಇರಲ್ಲ. ಈ ಎಕ್ಸಾಮ್ನ ಬೇಕು ಮತ್ತು ಬೇಡುಗಳನ್ನು ಅರ್ಥ ಮಾಡಿಕೊಂಡು ವಿಶೇಷವಾಗಿ KS ಮತ್ತು IAS ಪರೀಕ್ಷೆಗಳಲ್ಲಿ ಆ ಒಂದು ಪರೀಕ್ಷೆಯ ಪಠ್ಯಕ್ರಮಕ್ಕೆ ಅನುಗುಣವಾಗಿ ನಾವು ಒಂದು ಸಲಹೆಗಳನ್ನು ನೀಡ್ತಕ್ಕಂತಹ ಒಂದು ಕೋಚಿಂಗ್ ಮಾಡ್ತಕ್ಕಂತಹ ಕೆಲಸವನ್ನು ನಾವು ಮಾಡಬೇಕಂತ ಒಂದು ಪ್ಲಾನ್ ಮಾಡಿದಾಗ, ನಮ್ಮ ಒಂದು ಆತ್ಮೀಯರ ಒಂದು ತಂಡ ಏನು ಮಾಡ್ತಾ ಇದೆ ಅಂತಂದರೆ, ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂತಹ ಬೆಸ್ಟ್ ಎಜುಕೇಟರ್ಸ್ನ ಒಂದು ಕಡೆ ತಂದು ಮತ್ತು ಎಕ್ಸಾಮ್ಸ್ಗೆ ಬೇಕಾಗುವಂತಹ ಮಾಹಿತಿಯನ್ನು ಒಂದು ಸ್ಪಷ್ಟ ರೀತಿಯಲ್ಲಿ ನೀಡಬೇಕಂತಹ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೈಗೊಂಡಿದ್ದಾರೆ. ಭಾಳಷ್ಟು ಸಂದರ್ಭದಲ್ಲಿ ಒಂದು ಸಂಸ್ಥೆಯಲ್ಲಿ ಪೊಲಿಟಿ ಚೆನ್ನಾಗಿರುತ್ತೆ, ಆದರೆ ಮತ್ತೊಂದು ಸಬ್ಜೆಕ್ಟ್ ಚೆನ್ನಾಗಿರ್ಬೋದು ಅಥವಾ ಇರದೇ ಇರಬಹುದು. ಮತ್ತೊಂದು ನಂತರದಲ್ಲಿ ಆ ಒಂದು ಎಕ್ಸಾಮ್ನ ಬೇಕು ಮತ್ತು ಬೇಡುಗಳನ್ನು ಅರ್ಥ ಮಾಡಿಕೊಳ್ಳೋದೇ ಕೆಲವೊಂದು ಬರೀ ಪಠ್ಯಕ್ರಮ ನಡೀತಾ ಇರುತ್ತೆ. ಈ ನಿಟ್ಟಿನಲ್ಲಿ ಒಂದು ಸಬ್ಜೆಕ್ಟನ್ನು ಈ ಎಕ್ಸಾಮ್ನ ಡಿಮ್ಯಾಂಡ್ಗೆ ತಕ್ಕ ಹಾಗೆ ಬೆಸ್ಟ್ ಎಜುಕೇಟರ್ಸು, ಬೆಸ್ಟ್ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥವರು ಮತ್ತು ಡಿಮ್ಯಾಂಡನ್ನು ಅರ್ಥ ಮಾಡಿಕೊಂಡು ಆ ಒಂದು ಪಾಠವನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳನ್ನು ಒಂದೇ ವೇದಿಕೆಯಲ್ಲಿ ತರುವಂತಹ ಒಂದು ಅಭೂತಪೂರ್ವ ಪ್ರಯತ್ನಕ್ಕೆ ತಮ್ಮೆಲ್ಲರ ಬೆಂಬಲ ಇರಲಿ ಅನ್ನೋದು ನನ್ನ ಒಂದು ಬಯಕೆ. ಏನಕ್ಕೆ ಅಂತಂದರೆ, ಒಂದೇ ಸೂರಿನಡಿ ನಿಮಗೆ ಆ ಒಂದು ಸಬ್ಜೆಕ್ಟ್ಸ್ ಎಕ್ಸ್ಪರ್ಟ್ಸ್ಗಳು ನಿಮ್ಮ ಒಂದು ಕೈಗೆ ಸಿಕ್ಕಾಗ ನೀವೇನಾಗ್ತೀರಾ, ನಿಮ್ಮ ಸಾಧನೆಯನ್ನು ಮಾಡುವಲ್ಲಿ ಸಕ್ಸಸ್ ಆಗ್ತೀರಾ. ಆದ್ದರಿಂದ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ಮುಂದೆ ಗುರಿ ಹಿಂದೆ ಗುರು ಹೋಗುತ್ತಿದೆ ರಣಧೀರರ ಹಿಂಡು. ಮುಂದೆ ಗುರಿ, ಹಿಂದೆ ಗುರು ಇಲ್ಲದಿದ್ದರೆ ಅದು ಏನಾಗುತ್ತೆ, ರಣಹೇಡಿಗಳಾಗ್ತಾರೆ. ತಾವೆಲ್ಲರೂ ರಣಧೀರರಾಗಿ ಈ ಪರೀಕ್ಷೆಯಲ್ಲಿ ಪಾಸ್ ಮಾಡಬೇಕಾಗುತ್ತೆ. ವಿಶೇಷವಾಗಿ ಮಾರ್ಗದರ್ಶನವಿಲ್ಲದಂತಹ ಪರೀಕ್ಷೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ನಾನು ಪ್ರಿಪ್ರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಬೆಸ್ಟ್ ಎಜುಕೇಟರ್ಸು ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದಿರಲಾರ್ದನ್ನು ನಾನು ನೋಡ್ತಾ ಇದ್ದೆ. ಅಂತಹ ಒಂದು ನ್ಯೂನ್ಯತೆಯನ್ನು ಮೆಟ್ಟಿ ನಿಲ್ಲುವ ನಿಟ್ಟಿನಲ್ಲಿ ಒಂದು ವಿಶೇಷ ಪ್ರಯತ್ನ ಮಾಡ್ತಕ್ಕಂತಹ ತಂಡಕ್ಕೆ ಶುಭವಾಗಲಿ ಅಂತ ಹೇಳ್ತಾ, ಅವರ ಮಾರ್ಗದರ್ಶನ ಮತ್ತು ಅವರ ಒಂದು ಜ್ಞಾನ ತಮ್ಮ ಒಂದು ಜ್ಞಾನವಾಗಿ ಪರಿವರ್ತನೆಯಾಗಿ ತಾವು ಪರೀಕ್ಷೆಯಲ್ಲಿ ಕೀರ್ತಿ ಪತಾಕೆಯನ್ನು ಆರಿಸಿ ಬರಲಿ ಎನ್ನುವುದು ನನ್ನೆಲ್ಲರ ಒಂದು ಬಯಕೆ. ನಮಸ್ಕಾರ.